ನಾವೆಲ್ಲ ಇಲ್ಲಿ ಕೂತಿರೋರು ಕುರುಬರು, ಮಡಿವಾಳರು, ಮಾದರು, ಯಾದವರು, ಗೊಲ್ರು, ನಾವು ನಡುಮನೆಗಾಸಿ, ಅಡುಗೆ ಮನೆಗಾಸಿ, ಬಚ ಮನೆಗೆ ಹೋಗ್ಬಿಟ್ರೆ ಅಪವಿತ್ರ ಆಗ್ಬಿಡ್ತಲ್ಲ ಮನೆ. ಮಠಗಳು ಮತ್ತು ಮಠಾಧೀಶರು ಇವರು ಬದಲಾವಣೆ ಆಗದೆ ಹೋದರೆ, ಇವರು ಇನ್ನೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾರೆ ಅನ್ನೋದಾದರೆ, ಇನ್ನೂ ಇವರಲ್ಲಿ ಜಾತಿಯ ತಾರತಮ್ಯ ಇದೆ ಅನ್ನೋದಾದರೆ, ಬಸವಣ್ಣ ಹೇಳಿದ ಮಾತುಗಳಲ್ಲಿ, ಇವರು ಅನುಸರಿಸ್ತಿರುವಂಥ ಮಾತುಗಳಲ್ಲಿ ನಮಗೆ ತುಂಬ ಮನಸ್ಸಿಗೆ ನೋವಾಯಿತು. ಯಾವ ಸ್ವಾಮಿ ಹಣೆಯಲ್ಲಿ ವಿಭೂತಿ ಇದೆ, ಕೊರಳಲ್ಲಿ ರುದ್ರಾಕ್ಷಿ ಇದೆ, ಮೈ ಮೇಲೆ ಕಾಷಾಯ ವಸ್ತ್ರ ಇದೆ, ಇವರನ್ನು ನೋಡಿದ ತಕ್ಷಣ ನನಗನಿಸಿದ್ದು ತಳ ಸಮುದಾಯಗಳು ಜಾತಿ ನೋಡಲಿಲ್ಲ. ಅವ್ರ ಮೇಲೆ ಹಾಕಿರುವಂಥ ವಿಭೂತಿ, ಅವ್ರು ಧರಿಸಿರುವಂಥ ರುದ್ರಾಕ್ಷಿ, ಕಾಷಾಯ ವಸ್ತ್ರ ನೋಡಿ ಹಣೆ ಹೆಚ್ಚಿ ನಮಸ್ಕಾರ ಮಾಡಿದರು. ಆದರೆ ಮೇಲ್ವರ್ಗದ ಜನ ಜಾತಿ ನೋಡಿ ನಮಸ್ಕಾರ ಮಾಡ್ತಾರೆ ಅಂತೇಳಿ ನಮಗೆ ಅವತ್ತೇ ಗೊತ್ತಾಗಿದ್ದು. ಭಾಳ ಬೇಸರ ಆಗೋಯ್ತು ನಮಗೆ. ನಾವು ಹಂಗಾದ್ರೆ ಕುರುಬರಾಗಿ ಹುಟ್ಟಿದ್ದೆ ತಪ್ಪಾಗೋಯ್ತಾ? ಗೊಲ್ರಾಗಿ ಹುಟ್ಟಿದ್ದೆ ತಪ್ಪಾಗೋಯ್ತಾ? ಇದು ಬದಲಾವಣೆ ಆಗಬೇಕು. ಇವತ್ತು ನನಗೆ ನಡೆದಂಥ ಒಂದು ಘಟನೆಯನ್ನು ನಾನು ಸಭೆಗೆ ಮುಂದೆ ಇಡಲಿಕ್ಕೆ ಬಯಸ್ತೀನಿ. ಅದು ನಾನು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ಹತ್ರ ಹಂಚಿಕೊಂಡಿದ್ದೆ. ಪ್ರಸಿದ್ಧ ಒಬ್ಬ ಸಾಹಿತಿಯವರ ಪುಣ್ಯಾರಾಧನೆ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಾವು ಚಿಕ್ಕನಾಯಕನಲ್ಲಿ ಸಾಸಲು ಎನ್ನುವಂಥ ಒಂದು ಗ್ರಾಮ. ಅಲ್ಲಿ ಹೋದಂಥ ಎಲ್ಲ ಮಠಾಧಿಪತಿಗಳು ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಮಠಗಳು. ಅದರಲ್ಲಿ ಮಡಿವಾಳರಿದ್ದರು, ಕುರುಬರಿದ್ದರು, ಚಲವಾದಿ ಇದ್ದರು, ಲಂಬಾಣಿ ಇದ್ದರು, ಬೇರೆ 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 ಸಮುದಾಯ ಶ್ರೀಗಳೆಲ್ಲ ಇದ್ದರು. ಕಾರ್ಯಕ್ರಮ ಏನೋ ಮುಗೀತು. ಕಾರ್ಯಕ್ರಮ ಮುಗಿದಾದ ಮೇಲೆ ನಮಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ರು. ಮೊದಲೇ ನಮಗೆಲ್ರಿಗೂ ಹೊಟ್ಟೆ ಹಸ್ತಿತ್ತು. ಎಲ್ಲರೂ ಒಂದು ಮನೆಗೆ ಪ್ರಸಾದಕ್ಕೆ ಹೋದ್ವಿ. ನಮ್ಮ ಜೊತೆಗೆ ಬಹಳ ಜನ ಆತ್ಮೀಯ ಸ್ವಾಮೀಜಿಯವರಿದ್ದಾರೆ. ಎಲ್ಲ ಸಮುದಾಯದ ಸ್ವಾಮೀಜಿ ನಮ್ಮ ಜೊತೆಗೆ ಆತ್ಮೀಯವಾಗಿದ್ದಾರೆ. ನಾವೆಲ್ಲ ಒಟ್ಟಿಗೆ ಆ ಮನೆಗೆ ಪ್ರಸಾದಕ್ಕೆ ಹೋದ್ವಿ. ನಿಮಗೆ ಹಳ್ಳಿ ಮನೆ ನಿಮಗೆ ಗೊತ್ತಿದೆ ಬಹುತೇಕ ಇಲ್ಲಿ ಬಂದಂಥವ್ರಿಗೆ. ಪಡಸಾಲೆ, ನಡುಮನೆ, ಅದಾದಮೇಲೆ ಅಡುಗೆ ಕೋಣೆ, ಅದಾದಮೇಲೆ ಬಚ್ಚಲು ಮನೆ, ಅದ್ರ ಹಿಂದಕ್ಕೆ ಹೀಗೆ ಹಿಂಬಾಗ್ಲು. ಸರಿ, ನಮ್ಮನ್ನು ಪಡಸಾಲೆಯಲ್ಲೇ ಕೂಡಿಸಿದ್ರು. ನಾವು ಯಾಕೆ ನೋಡ್ಬೇಕು? ನಾವು ಪ್ರಸಾದ ಕೊಟ್ಟರು ಸಾಕಲ್ವೇ? ಹಸಿವು ಬೇರೆ ಆಗಿದೆ. ಪಡಸಾಲೆಗೆ ವ್ಯವಸ್ಥೆ ಮಾಡಿದ್ರು. ನಡು ಬಾಕ್ಲು ಹಾಕಿದ್ರು. ನಾವು ಕೇಳಿದ್ವಿ ಅವ್ರನ್ನ, ಅಲ್ಲಿ ಸ್ವಾಮಿಗಳಿಗೆ, ಅಪ್ಪ ನಾನು ಕೈಕಾಲು ತೊಳಿಬೇಕು, ಎಲ್ಲಿ ತೊಳ್ಕೊಳ್ಳಿ ಅಂದ. ಬುದ್ಧಿ ಹಿಂದೆಗಡೆಯಿಂದ ಹೋಗ್ಬೇಕು ಅಂದರು. ನಾನು ನಡುಮನೆ ಬಾಕ್ಲು ಮುಚ್ಚಿದ್ರೆ ಹಿಂಗೆ ಯಾಕೆ ಹೋಗ್ಬಾರ್ದು? ಆಯ್ತು ಬಿಡಪ್ಪ ಅಂತೇಳಿ ನಾನು ಹಿಂದೆಗಡೆಯಿಂದ ಹೋಗಿ ನಾವೆಲ್ಲ ಕೈಕಾಲು ತಕ್ಕೊಂಡು ಪ್ರಸಾದ ಕೂತ್ಕೊಂಡ್ವಿ. ನಮ್ಮ ಜೊತೆಲಿ ಇದ್ದಂಥ ಸ್ವಾಮಿಗಳಿಗೆ ಕೇಳಿದೆ, ನೀನು ಬಾರಪ್ಪ ನಮ್ಮ ಜೊತೆ ಪ್ರಸಾದ ಮಾಡು. ಇಲ್ಲ, ನನಗೆ ಯಾಕೋ ಹೊಟ್ಟೆ ಸರಿಯಿಲ್ಲ, ನಾನು ಆಮೇಲೆ ಮಾಡ್ತೀನಿ, ನೀವು ಮಾಡಿ. ನಾವು ಹೌದೇನೋ, ಹೊಟ್ಟೆ ಸರಿ, ನಾವು ಅವ್ರಿಗೆ ಯಾಕೆ ನಾವು ಒತ್ತಾಯ ಮಾಡಬೇಕು ಅಂಥೇಳಿ ನಾವು ಪ್ರಸಾದ ಮಾಡ್ತಾ ಇದ್ದೀವಿ. ಆ ನಡುಮನೆ ಬಾಕ್ಲಲ್ಲಿಂದ ಒಳಗಿಂದ ಒಂದು ಶಬ್ದ ಬರೋಕ್ಕೆ ಶುರುವಾಯಿತು. ಕಟ 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 ಅಂತ ಶಬ್ದ ಶುರುವಾಯಿತು. ನಮಗೆ ಅನಿಸ್ತು. ಅದಕ್ಕೆ ಮುಂದೆ ಕೇಳಿದ್ದೇವೆ ಅವ್ರನ್ನ, ಸ್ವಾಮಿಗಳನ್ನ, ಈ ಬಾಕ್ಲು ಯಾಕೆ ಮುಚ್ಚಿದ್ದಾರೆ ಅಂತ. ಇಲ್ಲ, ಅವ್ರು ಯಾರು ಊರಲ್ಲಿಲ್ಲ, ಎಲ್ಲ ಹೋಗಿದ್ದಾರೆ ಅಂತ. ಇರ್ಬೋದೇನೋ. ಆ ಕಡೆಯಿಂದ ಶಬ್ದ ಶುರುವಾಯಿತು. ಅಂದರೆ ಎಲ್ಲ ಎದ್ದೋದ್ರೆ ಅವರು ಬಾಗಿಲು ತೆಗೆಯೋಣ ಅಂತ ಅವರು ಒಳಗಿರೋರು. ಆಮೇಲೆ ನಮಗಿದು ಗೊತ್ತಾಯಿತು, ಓಹೋ, ನಾವೆಲ್ಲ ಇಲ್ಲಿ ಕೂತಿರೋರು ಕುರುಬರು, ಮಡಿವಾಳರು, ಮಾದರು, ಯಾದವರು, ಗೊಲ್ರು, ನಾವು ನಡುಮನೆಗಾಸಿ, ಅಡುಗೆ ಮನೆಗಾಸಿ, ಬಚ ಮನೆಗೆ ಹೋಗ್ಬಿಟ್ರೆ ಅಪವಿತ್ರ ಆಗ್ಬಿಡ್ತಲ್ಲ ಮನೆ. ಗೊತ್ತಾಯ್ತು ನಿಮಗೆ, ಓಹೋ, ಇದು ಇಲ್ಲೇನು ನಡೀತಾ ಇದೆ, ಈ ಪ್ರಸ್ತಾಪ ಮಾಡೋದು ಬೇಡ ಅಂತೂ ಹೊಟ್ಟೆ ಅನ್ನ ಹಾಕಿದ್ದಾರೆ, ಎಲ್ಲರೂ ಪ್ರಸಾದ ಮಾಡಿಬಿಟ್ಟಿದ್ದೀವಿ ಅಂಥೇಳಿ ಮೌನವಾಗಿ ನಾವು ಹೊರಗೆ ಬಂದ್ವಿ. ಯಾರೋ ಇಬ್ಬರು ದಂಪತಿಗಳು ಬಂದು ಆ ಸ್ವಾಮಿಗಳನ್ನ ಮನೆ ಪೂಜೆ ಕರೆದ್ರು. ಸಲೀಸಾಗಿ ಹೋಗ್ಬಿಡೋದು ಅವರು ಅವ್ರ ಮನೆಗೆ. ನನ್ನ ಜೊತೆಗೆ ಪ್ರಸಾದ ಕರೆದಾಗ ಹೊಟ್ಟೆ ಸೇರಿಲ್ಲ ಅಂತ ಅವ್ರು ಯಾರು ಬಂದು ಕರೆದ ತಕ್ಷಣ ಇದು ಸಲೀಸಾಗಿ ಹೋಗ್ಬಿಡೋದ ಅವ್ರ ಮನೆಗೆ, ಜಾತಿಯವರು ಕರೆದ ಕಾರಣಕ್ಕಾಗಿ. ಆಮೇಲೆ ನಮಗನಿಸ್ತು, ಇನ್ನು ಮುಂದೆ ಈ ಮಠಕ್ಕೆ, ಈ ಮಠ ಸ್ವಾಮಿಗಳ ಜೊತೆಗೆ
ಯಾವುದೇ ಸಂಪರ್ಕ ಇಟ್ಕೊಳ್ಬಾರ್ದು, ಆ ಮಠಕ್ಕೆ ಹೋಗಬಾರ್ದು ಅಂಥೇಳಿ ಇವತ್ತವರೆಗೂ ಕೂಡ ಆ ಮಠಗಳಿಗೆ ನಾವು ಹೋಗೋದಿಲ್ಲ. ಮಠಗಳು ಮತ್ತು ಮಠಾಧೀಶರು ಇವರು ಬದಲಾವಣೆ ಆಗದೆ ಹೋದರೆ, ಇವರು ಇನ್ನೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾರೆ ಅನ್ನೋದಾದರೆ, ಇನ್ನೂ ಇವರಲ್ಲಿ ಜಾತಿಯ ತಾರತಮ್ಯ ಇದೆ ಅನ್ನೋದಾದರೆ, ಬಸವಣ್ಣ ಹೇಳಿದ ಮಾತುಗಳಲ್ಲಿ, ಇವರು ಅನುಸರಿಸ್ತಿರುವಂಥ ಮಾತುಗಳಲ್ಲಿ ನಮಗೆ ತುಂಬ ಮನಸ್ಸಿಗೆ ನೋವಾಯಿತು. ಅದನ್ನು ಪೂಜ್ಯರಲ್ಲಿ ನಾನು ನಿವೇದಿಸ್ಕೊಂಡೆ. ನಾವು ಯಾಕೆ ಸಾಣೆಹಳ್ಳಿ ಮಠಕ್ಕೆ ಭಾಳ ಪ್ರೀತಿಯಿಂದ ಬರ್ತೀವಿ ಅಂತ ಹೇಳಿದರೆ, ನಮ್ಮನ್ನು ಯಾವತ್ತೂ ಕೂಡ ನೀವು ಯಾವ ಜಾತಿಯವರು ಅಂತ ಕೇಳಲಿಲ್ಲ, ನೀವು ಎಲ್ಲಿಯವರು ಅಂತ ಕೇಳಿಲ್ಲ, ನಮ್ಮ ಜೊತೆಗೆ ಸಮಾನವಾಗಿ ಕುಳಿತು ನಮಗೆ ಅವ್ರ ಜೊತೆಗೆ ಪ್ರಸಾದ ಮಾಡುವಂಥ ಭಾಗ್ಯ ಇದೆಯಲ್ಲ, ಎಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅಲ್ಲಿ ಜನ ಹೋಗಬಾರ್ದು. ಈ ರೀತಿಯ ಮಠಗಳು ಮತ್ತು ಮಠಾಧೀಶರು ಇನ್ನೂ ಅಸ್ಪೃಶ್ಯತೆಯನ್ನು ಜಾರಿಯಲ್ಲಿ ಇಡ್ತಾರೆ ಅನ್ನೋದಾದರೆ, ಇನ್ನೂ ಅಸಮಾನತೆ ಸಮಾಜವನ್ನು ಇವರು ಒಪ್ಕೊಳ್ತಾರೆ ಅನ್ನೋದಾದರೆ, ಸಾಮಾಜಿಕ ಸಮಾನತೆ ಬಗ್ಗೆ ಮಾತನಾಡೋರು ಯಾರು? ಬಸವಣ್ಣನವರ ಆದರ್ಶಗಳನ್ನು ಹೇಳೋರು ಯಾರು? ಇನ್ನೊಂದು ವೇದಿಕೆಯಲ್ಲಿ ಕೂತಿದ್ವಿ ಇವೆಲ್ಲ, ಅವ್ರು ಯಾರೋ ಮೇಲೆ ಬಂದು ಜನ ಬಂದರು, ನಮಸ್ಕಾರ ಮಾಡಿದವರು ಒಬ್ಬರು ಸ್ವಾಮಿಗಳು ಮಾತ್ರ ನಮಸ್ಕಾರ ಮಾಡಿದ್ರು ನೋಡ್ರಿ, ಇನ್ನು ಯಾರಿಗೂ ನಮಸ್ಕಾರ ಮಾಡಲಿಲ್ಲ. ಅವು ನನಗೆ ಈ ಪಕ್ಕದಲ್ಲಿದ್ದರು ತಿವಿದ್ರು, ಯಾಕೆ ಇವ್ರು ನಮ್ಗೆ ಯಾಕೆ ಮಾಡ್ತಿಲ್ಲ ಅಂತ. ನಾವು ಕುರುಬರು ಗೊಲ್ರು ಯಾವ್ದವ್ರು ಬಿಡ ನಮ್ಗೆ ಯಾಕೆ ಮಾಡ್ತವೆ, ಯಾವ ನಮ್ಮವಲ್ಲ, ನಮ್ಮವರಾದ ನಮಗೆ ಮಾಡ್ತಾರೆ. ಆಮೇಲೆ ನಾನು ಅಂದ್ಕೊಂಡೆ, ಇಷ್ಟು ವರ್ಷ ಈ ಸ್ವಾಮಿಗಳು ಸಮಾಜಕ್ಕೆ ಏನು ಹೇಳಿದ್ರು? ಯಾವ ಸ್ವಾಮಿ ಹಣೆಯಲ್ಲಿ ವಿಭೂತಿ ಇದೆ, ಕೊರಳಲ್ಲಿ ರುದ್ರಾಕ್ಷಿ ಇದೆ, ಮೈ ಮೇಲೆ ಕಾಷಾಯ ವಸ್ತ್ರ ಇದೆ, ಇವರನ್ನು ನೋಡಿದ ತಕ್ಷಣ ನನಗನಿಸಿದ್ದು, ತಳ ಸಮುದಾಯಗಳು ಜಾತಿ ನೋಡಲಿಲ್ಲ. ಅವ್ರ ಮೇಲೆ ಹಾಕಿರುವಂಥ ವಿಭೂತಿ, ಅವ್ರು ಧರಿಸಿರುವಂಥ ರುದ್ರಾಕ್ಷಿ ಕಾಷಾಯ ವಸ್ತ್ರ ನೋಡಿ ಹಣೆ ಹೆಚ್ಚಿ ನಮಸ್ಕಾರ ಮಾಡಿದರು. ಆದರೆ ಮೇಲ್ವರ್ಗದ ಜನ ಜಾತಿ ನೋಡಿ ನಮಸ್ಕಾರ ಮಾಡ್ತಾರೆ ಅಂತೇಳಿ ನಮಗೆ ಅವತ್ತೇ ಗೊತ್ತಾಗಿದ್ದು. ಭಾಳ ಬೇಸರ ಆಗೋಯ್ತು ನಮಗೆ. ನಾವು ಹಂಗಾದ್ರೆ ಕುರುಬರಾಗಿ ಹುಟ್ಟಿದ್ದೆ ತಪ್ಪಾಗೋಯ್ತಾ? ಗೊಲ್ರಾಗಿ ಹುಟ್ಟಿದ್ದೆ ತಪ್ಪಾಗೋಯ್ತಾ? ಇದು ಬದಲಾವಣೆ ಆಗಬೇಕು. ಬಸವಣ್ಣನವರ ತತ್ವಕ್ಕೆ ಅವತ್ತು ಅನುಭವ ಮಂಟಪ ಇದೆಯಲ್ಲ, ಅನುಭವ ಮಂಟಪ ಇವತ್ತು ಇಡೀ ಕರ್ನಾಟಕದ ಎಲ್ಲ ಮಠಗಳು ಅನುಭವ ಮಂಟಪ ಮಾದರಿಯಲ್ಲಿ ಮುಂದಾದರೆ ಈ ಕನ್ನಡ ನಾಡಿನಲ್ಲಿ ಜಾತಿ ಹೊರಟೋಗುತ್ತೆ, ಈ ನಾಡಿನಲ್ಲಿ ಸಾಮರಸ್ಯ ಬರುತ್ತೆ.